ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಏಪ್ರಿಲ್ ಅಲ್ಲಿ ಒಂದು ಹೊಸ ತಿಂಗಳಿಗೆ ಬಂದಿದೆ. ಹಲ್ಲೆಲೂಯಾ. ಏನ್ ಮಾಡಿದೀರಾ? ಏಪ್ರಿಲ್ ಇದು ಮೊದಲನೇ ವಾರದ ತಾನೇ ಇದು. ಮೊದಲನೇ ವಾರ ನಮ್ಗೆ ಏನಂತೆ? ಒಂದು ಹೊಸ ಕೃಪೆ, ಒಂದು ಹೊಸ ಜೀವನ ಇದ್ದಂಗೆ. ಹಲ್ಲೆಲೂಯಾ. ಒಂದು ವಾಗ್ದಾನ ಇದಂತ ದಿನದಲ್ಲಿ ಒಂದು ಹೊಸದಾಗಿ ನಾವು ನಮ್ಮನ್ನ ಜೀವನ, ಒಂದು ಹೊಸ ಜೀವನ ದೇವರನ್ನ ರೂಪಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಓದನ 28ರಲ್ಲಿ ಮೊದಲನೇ ವಾಕ್ಯ ಓದನ. ಯೆಹೋವನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಡೇನು? ಯೆಹೋವನು ನನ್ನ ಪ್ರಾಣವ ಆಧಾರವ ಆಗಿದ್ದಾನೆ. ಹಲ್ಲೆಲೂಯಾ. ನಾನಂತೂ ನಾನು ಯಾರಿಗೆ ಹೆದರೇನು? ಹಲ್ಲೆಲೂಯಾ. ಇಲ್ಲಿ ನೋಡಿ ದೇವರು ಹೇಳ್ತಾನೆ, ದಾವೀದ ಏನ್ ಹೇಳ್ತಾನೆ? ಯೆಹೋವನು ನನ್ನ ಪ್ರಾಣಕ್ಕೆ ಆಧಾರನಾಗಿದ್ದಾನಂತೆ. ಹಲ್ಲೆಲೂಯಾ. ನಾನು ಯಾರಿಗೆ ಹೆದರೇನು ಅಂತೆ. ಹಲ್ಲೆಲೂಯಾ. ಏನಂತಂದ್ರೆ ನಾನು ಯಾರಿಗೆ ಹೆದರ್ಬೇಕು? ಯಾರು ನಮ್ಗೆ ಪ್ರಾಣಕ್ಕೆ ಆಧಾರ ಯಾರಾಗಿದ್ದಾರಂತೆ? ಯೇಸು ಸ್ವಾಮಿ ಆಗಿದ್ದಾರೆ. ಹಲ್ಲೆಲೂಯಾ. ನಮ್ಗೆ ಆಧಾರ ಅವ್ರು ಇರ್ಬೇಕಾದ್ರೆ ನಾವ್ ಏನಕ್ಕೆ ಭಯ ಪಡ್ಬೇಕು? ಯಾರಿಗಾದ್ರೂ ಭಯ ಪಡ್ಬೇಕಾ? 4ನೇ ವಾಕ್ಯ ಓದಮ್ಮ. ನನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿಯೇ ವಾಸ ಮಾಡುತ್ತಾ. 5ನೇದು ಅಪಾಯ ಕಾಲದಲ್ಲಿ ಓದಿ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ನನ್ನ ಅಡಗಿಸುವನು. ಹಲ್ಲೆಲೂಯಾ. ಏನ್ ಹೇಳ್ತಾರೆ ಇಲ್ಲಿ? ನನಗೆ ಅಪಾಯ ಬಂದಾಗ ಯೇಸು ಸ್ವಾಮಿ ನನ್ನ ಗುಪ್ತ ಸ್ಥಳಕ್ಕೆ ನನ್ನ ಏನ್ ಮಾಡ್ತಾರಂತೆ? ಅಡಗಿಸಿ ಮಡಗುತ್ತಾರಂತೆ. ಹಲ್ಲೆಲೂಯಾ. ಮೊದಲನೇ ವಾಕ್ಯ ಹೇಳ್ತದೆ, ನಿನ್ನ ಪ್ರಾಣಕ್ಕೆ ನನ್ನ ಆಧಾರನಂತ. ಹಲ್ಲೆಲೂಯಾ. ನಿನ್ನ ಪ್ರಾಣಕ್ಕೆ ನಾನು ಆಧಾರ. 4ನೇ ವಾಕ್ಯ 5ನೇ ವಾಕ್ಯ ಹೇಳ್ತದೆ, ಅಪಾಯ ಬಂದಾಗ ನಾನು ನಿನಗೆ ಗುಪ್ತ ಸ್ಥಳದಲ್ಲಿ ಅಡಗಿ ಮಡಗುತ್ತಿದ್ದೇನೆ ಅಂತ. ಹಲ್ಲೆಲೂಯಾ. ಮುಚ್ಚಿಟ್ಟಿ ನಾನು ಕಾಪಾಡ್ತೀನಿ ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ನೋಡಿ ಎಷ್ಟು ಸ್ಪಷ್ಟವಾಗಿ ನಮ್ಮ ಪ್ರಾಣಕ್ಕೆ ಆಧಾರ ಅಂತ ನಮ್ಗೆ ಯಾರು ಸರ್ಟಿಫಿಕೇಟ್ ಕೊಡೋದಿಲ್ಲ. ಕೊಡ್ತಾರ ಲೋಕದಲ್ಲಿ? ಯಾರು ಕೊಡೋದಿಲ್ಲ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಡ್ತಾರೆ. ಹಲ್ಲೆಲೂಯಾ. ಒಂದು ಮಿಷನರಿ ಬಗ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಲ್ಲೆಲೂಯಾ. ಮಿಷನರಿ ಅಂದ್ರೆ ಗೊತ್ತಾ? ಗೊತ್ತಿರೋಲ್ಲ? ಕೈ ಎತ್ತಿ. ಏನು ಮಿಷನರಿ ಅಂದ್ರೆ? ಆಮೇಲೆ ಏನ್ ಸಿಸ್ಟರ್? ಒಂದು ದೇಶ, ಒಂದು ವಿದೇಶಗಳ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ವಿದೇಶವಾಗಿರುವಂತ ದೇಶದಲ್ಲಿ ಅನೇಕ ಮಕ್ಕಳಿಗೆ ರಕ್ಷಣೆ ಇದ್ದಂತ ಮಕ್ಕಳಿಗೆ, ದೇವರ ಬಗ್ಗೆ ಗೊತ್ತಿದ್ದಂತ ಮಕ್ಕಳಿಗೆ ಇವ್ರು ಪ್ರಾಣದ ಆಸೆಗಳ ಬಿಟ್ಟು, ಇವ್ರು ಏನೋ ಲೋಕದ ಆಸೆಗಳ ಬಿಟ್ಟು ಅವರಿಗೆ ಸ್ವಾರ್ಥ ಸಾರದೆ ಒಂದು ಮಿಷನರಿ ಸೇವೆಗಾಗಿರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಮಿಷನರಿ ಸೇವೆ ಅಂದ್ರೆ ಅಷ್ಟು ಭಾರವಾಗಿದೆ. ಅನೇಕರೀಗ ಮಿಷನರಿಗಾಗಿ ಪ್ರಾರ್ಥನೆ ಮಾಡ್ತೀರಿ ಅಂತಲ್ಲ, ಅವ್ರು ಊರು ಬಿಟ್ಟು ಊರಲ್ಲ, ದೇಶನ ಬಿಟ್ಟು ದೇಶವಾಗಿರ್ತದೆ. ಹಲ್ಲೆಲೂಯಾ. ಅನೇಕ ಅಡವಿಯಲ್ಲಿ ಹೋಗಿ ಅನೇಕ ಮಕ್ಕಳಿಗೆ ಹೋಗಿ ಸ್ವಾರ್ಥ ಸಾರುವಂತವ್ರನ್ನ ಮಿಷನರಿಗಳು ಅಂತಾರೆ. ಹಲ್ಲೆಲೂಯಾ. ತಂದೆ ತಾಯಿಗಳು ಇದ್ರೂನು ಅವ್ರು ಇಲ್ದಂಗೆ ಹೆಂಡತಿ ಮಕ್ಳು ಇದ್ರು ಕೂಡ ಅವ್ರು ಇಲ್ದಂಗೆ ಬಾಳ್ತಾ ಇದಾರೆ. ಎಲ್ಲಾ ರೀತಿ ಸಪೋರ್ಟ್ ಸಹಾಯ ಇದ್ರು ಕೂಡ ಅವ್ರು ಇಲ್ಲದಾಗೇ ಬಾಳ್ತಿರ್ತಾರೆ. ಹಲ್ಲೆಲೂಯಾ. ಅವ್ರು ದೇವರಿಗೋಸ್ಕರ, ಯಾಕಂದ್ರೆ ಒಂದು ಆತ್ಮನು ನಷ್ಟ ಪಡಬಾರ್ದು ಅಂತಾನೆ ಮಿಷನರಿಗಳ ಸೇವೆ ಇರುತ್ತೆ. ಹಲ್ಲೆಲೂಯಾ. ಇದೇ ರೀತಿ ಒಂದು ಮಿಷನರಿ ಒಂದು ದೇಶಕ್ಕೆ ಬಂದಂತೆ ಆಗಿನ ಕಾಲದಲ್ಲಿ. ಹಲ್ಲೆಲೂಯಾ. ಇದೇ ರೀತಿ ಒಂದು ಮಿಷನರಿ ಒಂದು ದೇಶಕ್ಕೆ ಬಂದು ಒಂದು ದೀಪ ಅಂದ್ರೆ ಗೊತ್ತಾ ಏನು? ಕರೆಕ್ಟ್. ಹಲ್ಲೆಲೂಯಾ. ದೀಪ ಅಂದ್ರೆ ಏನು? ಒಂದು ಊರು. ಹಲ್ಲೆಲೂಯಾ. ಸುತ್ತು ಸಮುದ್ರ ನೀರು, ಸುತ್ತು ಸಮುದ್ರದ ಮಧ್ಯದಲ್ಲಿ ಒಂದು ದೀಪ ಅನ್ನೋದಿತ್ತಂತೆ. ಹಲ್ಲೆಲೂಯಾ. ಆ ದೀಪ ಅಂತಂದ್ರೆ ಒಂದು ಊರು. ಇಲ್ಲಿ ಏನ್ ಮಾಡಿದ್ರು ಈ ಮಿಷನರಿ ಈ ಮಿಷನರಿ ಬ್ರದರ್ ಏನ್ ಮಾಡಿದ್ರು? ತೆಲುಗು ಟ್ರಾನ್ಸ್ಲೇಷನ್ చేయనా ಸಿಸ್ಟರ್? ಅರ್ಥ ಆಯ್ತಲ್ಲ? ಈ ಮಿಷನರಿ ಬ್ರದರ್ ಏನ್ ಮಾಡಿದ್ರು? ಆ ದೀಪ ಅನ್ನೋ ಒಂದು ಊರಿಗೆ ಹೋಗ್ಬೇಕಾಗಿತ್ತು ಇವರು. ಹಲ್ಲೆಲೂಯಾ. ಒಂದು ಹಡಗು ತಗೊಂಡ್ರಂತೆ, ಸುತ್ತು ಸಮುದ್ರ ಹಡಗು ತಗೊಂಡು ಸ್ವಂತಕ್ಕೆ ಒಂದು ಬೋಟ್ ತಗೊಂಡು ಎಷ್ಟೋ ದಿನಗಳು, ಎಷ್ಟೋ ರಾತ್ರಿ, ಎಷ್ಟೋ ಹಗಲು ಹೋಗ್ಬೇಕಂತೆ ಆ ದೀಪ ಅನ್ನೋ ಸ್ಥಳಕ್ಕೆ. ಹಲ್ಲೆಲೂಯಾ. ಒಂದು ಹಡಗುನ ತಗೊಂಡು, ನಿಜವಾಗಿ ನಡೆದಿರಂತ ಘಟನೆ ಇವೆಲ್ಲ, ಒಂದು ಹಡಗು ತಗೊಂಡು ಅವ್ರು ಪ್ರಯಾಣ ಮಾಡಿದ್ರಂತೆ. 5 ದಿನ ಮಾಡಿದಂತೆ, 4 ದಿನ ಮಾಡಿದಂತೆ, 15 ದಿನ ಮಾಡಿದಂತೆ, 20 ದಿನ ಮಾಡಿದಂತೆ. ಹಲ್ಲೆಲೂಯಾ. ಕಡೆಗೆ ಅಲ್ಲಿ ರೀಚ್ ಆಗಕ್ಕೆ ಹೋಗ್ಲೇ ಇಲ್ಲ. ಹಲ್ಲೆಲೂಯಾ. ಬೇಕಾಗಿರೋ ಕಾರ್ಯಗಳೆಲ್ಲ ಎತ್ತಿಟ್ಕೊಂಡ್ಬಿಟ್ರಂತೆ. ಇವ್ರಿಗೆ ಮೆಡಿಸಿನ್ ಪ್ರಾಬ್ಲಮ್ ಇತ್ತು, ಏನೋ ಹೆಲ್ತ್ ಸ್ವಲ್ಪ ಇಶ್ಯೂ ಆಗುತ್ತೋ ಅಂದ್ಬಿಟ್ಟು ಬೇಕಂತ ಮೆಡಿಸಿನ್, ಟ್ಯಾಬ್ಲೆಟ್ಸ್, ಮದ್ದು ಎಲ್ಲ ತಗೊಂಡು, ಊಟ, ರೇಷನ್
ಏನೇನ್ ಬೇಕು ಎಲ್ಲ ನಿಲ್ಲಿಸಿದಾಗ ಅಲ್ಲೆಲ್ಲ ತಿನ್ಕೊಂಡು ಮಾಡ್ಕೊಂಡು ಅಂದ್ಬಿಟ್ಟು ಎಲ್ಲ ಒಂದು ಬೋಟ್ ತಗೊಂಡು ಬೋಟಲ್ಲೆಲ್ಲ ತುಂಬ್ಕೊಂಡು ಹೋದ್ರಂತೆ. ಹಲ್ಲೆಲೂಯಾ. 15 ದಿನ 10 ದಿನ 15 ದಿನ ಆಯ್ತು. ಕಡೆಯದಾಗಿ ಒಂದಿನ 25 ದಿನದಲ್ಲಿ ಒಂದಿನ ಸ್ವಲ್ಪ ಕತ್ಲಾಯ್ತು. ಇದನ್ನ ನಿಲ್ಸ್ಬಿಟ್ಟು ಸ್ವಲ್ಪ ವಿಶ್ರಾಂತಿ ತಗೊಂಡು ಊಟ ಏನಾದ್ರು ಮಾಡ್ಕೊಂಡು ತಿನ್ಬಿಟ್ಟು ಹೋಗೋಣ ಅನ್ಬಿಟ್ಟು ಏನ್ ಮಾಡಿದ್ರು, ಬೋಟ್ ನ ಒಂದು ದಡಕ್ಕೆ ಸೇರಿಸಿದ್ರಂತೆ. ಹಲ್ಲೆಲೂಯಾ. ಕೇಳ್ತಾ ಇದೀರಾ? ಬೋಟ್ ನ ಒಂದು ದಡಕ್ಕೆ ಸೇರಿಸ್ಬಿಟ್ಟು ಆ ದಡದಲ್ಲಿ ನಿಲ್ಸ್ಬಿಟ್ಟು ಬೋಟ್ ನ ಎಲ್ಲ ಇಳ್ಕೊಂಡ್ಬಿಟ್ಟು ಒಂದು ಟೆಂಟ್ ಮಾಡಿದ್ರಂತೆ. ಹಲ್ಲೆಲೂಯಾ. ಒಂದು ಟೆಂಟ್ ಮಾಡಿ ಎಲ್ಲ ಟೆಂಟ್ ಎಲ್ಲ ರೆಡಿ ಮಾಡಿದ್ರಂತೆ. ಅಷ್ಟೊಡೆ ಏನಾಯ್ತು, ಬೋಟ್ ತನ್ನಷ್ಟು ತಾನೇ ಮುಳುಗ್ತಾ ಇದೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದೆ? ತನ್ನಷ್ಟು ತಾನೇ ಮುಳುಗ್ತಾ ಇದೆ. ಯಾಕಂದ್ರೆ ಬರ್ತಾ ದಾರಿಯಲ್ಲಿ ಆ ಬೋಟ್ ಹೋಗಿದೆ, ಇವ್ರಿಗೆ ಕಾಣಿಸ್ಕೊಂತಿಲ್ಲ. ಹಲ್ಲೆಲೂಯಾ. ಸ್ವಲ್ಪ 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 ನೀರು ತುಂಬ್ತಾ ಬೋಟ್ ಮುಳುಗಕ್ಕೆ ಪ್ರಾರಂಭ ಆಯಿತು. ಹಲ್ಲೆಲೂಯಾ. ಅವಾಗ ಏನ್ ಮಾಡಿದ್ರು ಈ ಮಿಷನರಿ, ಇಮಿಡಿಯೇಟ್ ಆಗಿ ಅಯ್ಯೋ ಏನು ಬೋಟ್ ಎಲ್ಲ ಮುಳುಗ್ತಾ ಇದೆಯಲ್ಲ, ನಮ್ಗೆ ಆಮೇಲೆ ಏನೋ ಏನಿದ್ದಂಗೆ ಆಗೋಗುತ್ತೆ ಅನ್ಬಿಟ್ಟು ಇರೋ ರೇಷನ್, ಬೇಳೆ, ಅಕ್ಕಿ, ಸಕ್ಕರೆ ಎಲ್ಲಾನು ಮೆಡಿಸಿನ್ ಎಲ್ಲ ಏನ್ ಮಾಡಿದ್ರು, ಆ ದಡಕ್ಕೆ ಹಾಕೊಂಡ್ಬಿಟ್ರಂತೆ. ಹಲ್ಲೆಲೂಯಾ. ದಡಕ್ಕೆ ಹಾಕೊಂಡಾದ್ಮೇಲೆ ಏನಾಯ್ತು, ಬೋಟ್ ಮುಳುಗಿ ಹೊರಟೇ ಹೋಯ್ತು. ಹಲ್ಲೆಲೂಯಾ. ಹಾಗೆ ಬೋಟ್ ಮುಳುಗಿ ಹೋದಾಗ ಇವ್ರು ಏನ್ ಮಾಡಿದ್ರು, ಇರೋ ರೇಷನ್ ಎಲ್ಲ ಇದೆಯಲ್ಲ ಅಂದ್ಬಿಟ್ಟು 1 ವಾರ ಮಾಡ್ಕೊಂಡ್ ತಿಂದ್ರು, 2 ವಾರ ಮಾಡ್ಕೊಂಡ್ ತಿಂದ್ರು. ಹಲ್ಲೆಲೂಯಾ. ಸ್ವಲ್ಪ ಇದಕ್ಕೆ ಹೋಗಿ ನಾವು ಯೋಚನೆ ಮಾಡೋದಾದ್ರೆ ನಾವು ಇಲ್ಲಿಂದ ಒಂದು ಸಮುದ್ರ, ಒಂದು ದೀಪಕ್ಕೆ ಅಲ್ಲಿಂದ 3 ದಿನ ಪ್ರಯಾಣ ಮಾಡಿದ್ರೆ ಆ ಊರು ಸಿಗುತ್ತೆ. 3 ದಿನ 4 ದಿನ ಪ್ರಯಾಣ ಮಾಡಿದ್ರೆ ಆ ಊರು ಸಿಗುತ್ತೆ. ಆ ಮಧ್ಯದಲ್ಲಿ ಈ ತರ ಪ್ರಾಬ್ಲಮ್ ಆಯ್ತು. ಈ ತರ ಅವ್ರ ದಡಕ್ಕೆ ನಿಲ್ಸಿದ್ದಾರೆ. ಒಂದು ಮನುಷ್ಯರು ಓಡೋಂತ ಜಾಗ ಅಲ್ಲ ಅದು. ಹಲ್ಲೆಲೂಯಾ. ಆಮೇಲೆ ಏನ್ ಮಾಡಿದ್ರು, ಇದ್ದಂತ ರೇಷನ್ 1 ವಾರ ಆಯ್ತು, 2 ವಾರ ಆಯ್ತು, ಒಂದು ಜನ ಕಾಣಿಸ್ತಾ ಇಲ್ಲ. ಸುತ್ತು ಸಮುದ್ರ ಒಂದು ದಡದಲ್ಲಿ ನಿಂತಿದ್ದಾರೆ. ಹಲ್ಲೆಲೂಯಾ. ಒಂದು ದಡದಲ್ಲಿ ನಿಂತಿದ್ದಾರೆ, ಸುತ್ತು ಸಮುದ್ರ, ಯಾರು ಸಿಗ್ಲಿಲ್ಲ ಇಲ್ಲಿ. ಕಡೆಯದಾಗಿ ಏನಾಯ್ತು, 19 ದಿವಸ 18 ದಿವಸ ಆಯ್ತು. ಕಡೆಗೆ ಒಂದಿನ ರೇಷನ್ ಎಲ್ಲ ಖಾಲಿ ಆಯ್ತು. ಹಲ್ಲೆಲೂಯಾ. ರೇಷನ್ ಎಲ್ಲ ಖಾಲಿ ಆಯ್ತು. ಒಂದು ಜನ ಕಾಣಿಸ್ತಾ ಇಲ್ಲ. ಆ ಕಡೆ ಈ ಕಡೆ ನೋಡ್ತಾ ಇದಾರೆ ಮಿಷನರಿ. ಏನ್ ಮಾಡೋದು ದೇವ್ರೆ, ನಾನು ಯಾರು ಕಾಪಾಡೋರಿಲ್ವೇ, ನಾನು ಹೆಂಗೆ ಹೋಗ್ಬೇಕು ಆ ಕಡೆ ಅಂತ ಆ ಕಡೆ ಈ ಕಡೆ ನೋಡ್ಕೊಂಡು ಕಡೆಯದಾಗಿ ರೇಷನ್ ಎಲ್ಲ ಖಾಲಿ ಆಯ್ತು. ಪ್ರಾರ್ಥನೆ ಮಾಡ್ತಿದಂತೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನ್ ಮಾಡೋದು ದೇವ್ರೆ ಅಂತ ಅಳ್ತದಂತೆ. ಅಳುವಂತ ಸಮಯದಲ್ಲಿ ಅವ್ರು ಹಾಕಿದ್ರಲ್ಲ ಟೆಂಟ್, ಆ ಟೆಂಟ್ ತಡಾರ್ ಅಂತ ಅಂಟ್ಕೊಂಡ್ಬಿಡ್ತಂತೆ. ಏನಾಯ್ತು, ತಡಾರ್ ಅಂತ ಅಂಟ್ಕೊಂಡು ಆ ಟೆಂಟ್ ಕೂಡ ಸುಟ್ಟೋಗ್ಬಿಡ್ತಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಟೆಂಟ್ ಕೂಡ ಸುಟ್ಟೋದ್ಮೇಲೆ ಅವಾಗ ಅವ್ರು ಹೇಳಿದಂತೆ ತುಂಬಾ ನೋವು, ತುಂಬಾ ಬಾಧೆ. ಹಲ್ಲೆಲೂಯಾ. ದೇವ್ರ ಹತ್ರ ಹೇಳ್ತಾ ಇದ್ರಂತೆ, ದೇವ್ರೇ ನಾನು ಇದ್ದಂತ ಒಂದು ಟೆಂಟ್ ಅದನ್ನು ಸಹ ಸುಟ್ಟೋಗ್ಬಿಟ್ಟಲ್ಲ ದೇವ್ರೆ, ಅದು ಸಹ ಸುಟ್ಟೋಗ್ಬಿಡ್ತಲ್ಲ ದೇವ್ರೆ. ನನ್ ಯಾರು ಕಾಪಾಡೋರಿಲ್ವಾ, ನಾನು ಇಲ್ಲೇ ಸಾಯದೇನಾ, ನನ್ಗೆ ಯಾರು ಇಲ್ವಾ, ನನ್ಗೆ ಯಾರು ಆಧಾರ ರಕ್ಷಣೆ ಮಾಡೋರಿಲ್ವಾ, ನನ್ಗೆ ಯಾರು ಆಧಾರ ಮಾಡೋರಿಲ್ವಾ ಅಂತ ಏನ್ ಮಾಡ್ದಂತೆ ಸೈಲೆಂಟಿಗೆ ಅವರು ಪ್ರಾರ್ಥನೆ ಮಾಡ್ಕೊಂಡು ಬಿಕ್ಕಿ ಹತ್ಕೊಂಡು ಆಕಾಶ ಕಡೆ ನೇರ ಮಣ್ಕಾಲಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಕಾಶ ಕಡೆ ನೇರ ಮಣ್ಕಾಲಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಅಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಯಾರು 4 ಜನ ಒಂದು ದೋಣಿಯಲ್ಲಿ ಸೀದಾ ಜಾಗಕ್ಕೆ ಬಂದರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವ್ರು ಇದ್ದಂತ ಸ್ಥಳಕ್ಕೆ ಬಂದ್ರಂತೆ. ಯಾರೋ 4 ಜನ ಪ್ರಯಾಣ ಮಾಡ್ಕೊಂಡು ಪ್ರಾರ್ಥನೆ ಮಾಡಿ ಮುಗಿಸಿ ಕಣ್ಣು ಬಿಡೋಷ್ಟೊಡೆ ಅವ್ರದ್ದು ಬೋಟ್ ಬಂದು ನಿಲ್ಸ್ತಂತೆ ಅವ್ರ ಮುಂದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವಾಗ ದೇವ್ರ ಹತ್ರ ಏನಂತ ಇವ್ರು ಅವ್ರನ್ನ ಕೇಳಿದಂತೆ ಈ ಮಿಷನರಿ, ಏನಪ್ಪಾ 20 ದಿವಸದಿಂದ ನಾನು ಎದುರು ನೋಡ್ತಾ ಇದೀನಿ, ನನ್ಗೋಸ್ಕರ ಯಾರು ಬರ್ಲಿಲ್ಲ, ಒಂದು ಪಿಳ್ಳೆ ಕೂಡ ಕಾಣಲಿಲ್ಲ ಯಾರುನು. ನಾನ್ ನೋಡಿದ್ರೆ ಇವತ್ತು ನೋಡಿದ್ರೆ ಜಡ ಅಂತ ನೀವು ಬಂದಿದಿರಲ್ಲ, ಹೆಂಗಪ್ಪ ಇದು ಸಾಧ್ಯ, ನಾನು ಇಲ್ಲಿ ಇದ್ದಿಂದ ನಿಮ್ಗೆ ಹೆಂಗಪ್ಪ ಗೊತ್ತಾಯ್ತು ಅಂತ ಕೇಳಿದಂತೆ ಮಿಷನರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವಾಗ ಹೇಳಿದಂತೆ ಅವರು, ಅಪ್ಪ ಈ ಪ್ರಯಾಣ ಮಾಡೋದು ಈ ರೋಡಲ್ಲಿ ಒಂದೇ ಒಂದು ದೋಣಿ, ಆ ಒಂದು ದೋಣಿ ಕೂಡ ಆ ಒಂದು ದೋಣಿ ಮಾತ್ರ ನಮ್ಗೆ ಗೊತ್ತು, ಆದ್ರೆ ಅದು ಒಂದು ದೋಣಿ ಹೋಗಿದ್ದು ನಮ್ಗೆ ಬರ್ಲೇ ಇಲ್ಲ. ಆದ್ರೂ ಕೂಡ ನಾವು ಬಂದಿದ್ರಿ ಅಂತ ಕಾರಣ ಏನ್ ಗೊತ್ತಾ, ಏನೋ ಒಂದು ಇದು ದೊಡ್ಡದೊಂದು ಬೆಂಕಿ ಬಂದು ಹೊಗೆ ಕಾಣಿಸ್ತು ನಮ್ಗೆ. ಆ ಹೊಗೆ ನೋಡಿದ್ ಆದ್ಮೇಲೆ ಅನ್ಕೊಂಡ್ರೆ ಅಲ್ಲಿ ಯಾರೋ ಇದಾರೆ ಅಂದ್ಬಿಟ್ಟು ನಾವು 4 ಜನಕ್ಕೆ ಪ್ರಯಾಣ ಮಾಡಿ ಬಂದ್ರಿ ಅಂತಂದ್ರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೈಗೆ ತಟ್ಟಲ್ವಾ? ಹಲ್ಲೆಲೂಯಾ. ನೋಡಿ ಅವರು ಮಿಷನರಿ ಹೇಳ್ತಾರಂತೆ, ಹತ್ಕೊಂಡು ದೇವ್ರ ಹತ್ರ ಹೇಳ್ತಾರಂತೆ, ದೇವ್ರೇ ನಾನು ಇವತ್ತ ಗುಡಾರವನ್ನು ಸುಟ್ಟಾಕಿ
ಅದ್ರ ಮುಖಾಂತರ ಇಲ್ಲಿ ನನ್ನ ರಕ್ಷಣೆ ಮಾಡಿದಲ್ಲ ಅಂತ ದೇವರೇ ನಾವು ಪ್ರಾರ್ಥನೆ ಮಾಡದಂತೆ. ಹಲ್ಲೆಲೂಯಾ. ಹಾಗೆ ಅವ್ರ ಗುಡಾರವನ್ನು ಅದನ್ನ ಸುಟ್ಟಿ ಅಲ್ಲಿಂದ ಹೋಗಿದ ನಂತರನೇ ಆ ಹೊಗೆ ನೋಡಿ ಆ 4 ಜನ ದೋಣಿಯಲ್ಲಿ ಬಂದ್ರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿ ದಾವೀದನಿಗೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನಿನ್ನ ಪ್ರಾಣಕ್ಕೆ ಆಧಾರವು ನಾನೇ ಅಂತ. ಹಲ್ಲೆಲೂಯಾ. ಹಾಗೆ ಅವತ್ತು ಆ ಮಿಷನರಿ ಪ್ರಾಣಕ್ಕೆ ಆಧಾರವು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದ. ಹಲ್ಲೆಲೂಯಾ. ಆ ಟೆಂಟ್ ಸುಟ್ಟಿಲ್ಲ ಅಂದಿದ್ರೆ ಅಲ್ಲಿ ಯಾರು ಹುಡ್ಕೊಂಡ್ ಬರ್ತಿದ್ರ ಯಾರಾದ್ರು? ಟೆಂಟ್ ಸುಟ್ಟೋಗಿ ಆ ಹೊಗೆ ಹೋಗಿದ್ದಕ್ಕೆ ಆ ಹೊಗೆನ ನೋಡಿ 4 ಜನ ಪ್ರಯಾಣ ಮಾಡಿ ಬಂದ್ರಂತೆ. ಹಲ್ಲೆಲೂಯಾ. ಹಾಗೆ ಈ ಎಂತ ಗುಪ್ತ ಸ್ಥಳದಲ್ಲಿ ಇದ್ರೂ ಕೂಡ, ಎಂತ ಅಪಾಯವಾದಂತ ಗುಪ್ತ ಸ್ಥಳದಲ್ಲಿ ಇದ್ರೂ ಕೂಡ ನಮ್ಮನ್ನ ರಕ್ಷಣೆ ಮಾಡಂತ ರಕ್ಷಕನಾಥನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 4 ತಿಂಗಳಿಂದ ನಾವು ಎಷ್ಟೋ ಪರದಾಡಿದ್ರಿ, ಎಷ್ಟೋ ಸಮಸ್ಯೆಗೆ ಒಳಗಾಗಿದ್ರಿ, ಆದ್ರೂ ನೆಲಕ್ಕೆ ಬೀಳದಾಗೆ ನಮ್ಮನ್ನ ಕಾಪಾಡಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ಒಡೆದು ಹೋಗದಾಗೆ ನಮ್ಮ ದೇವರು ಕಾಪಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ದೇವರ ಚಿತ್ತ ಅದೇ ಆಗಿದೆ. ಹಲ್ಲೆಲೂಯಾ. ನಮ್ಮನ್ನ ಜಾಗ್ರತೆಯಿಂದ ಕಾಪಾಡುವಂತ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯಾ. ನೀವು ನೋಡಿ, ಓದಿ 5ನೇ ವಾಕ್ಯನ. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ನನ್ನನ್ನು ಅಡಗಿಸುವನು, ತನ್ನ ಗೂಡಾರವೆಂಬ ನೋಡ್ದ, ತನ್ನ ಗುಡಾರದಲ್ಲಿ, ಯೇಸು ಸ್ವಾಮಿಯ ಗುಡಾರದಲ್ಲಿ ಆಶ್ರಯ ಸ್ಥಾನವಾಗಿ ನನ್ನನ್ನು ಭದ್ರಪಡಿಸ್ತಾರಂತೆ. ಹಲ್ಲೆಲೂಯಾ. ಆತನ ಜಾಗದಲ್ಲಿ ನಮ್ಮನ್ನ ಭದ್ರಪಡಿಸೋದು ಯಾರು ಇದ್ದಾರ? ಒಂದು ರಾಜನ ಮನೆಗೆ, ಒಂದು ಅರಸನ ಮನೆಗೆ ಒಂದು ಹಾಡೋಗಿ ಜೊತೆ ಮಗಕ್ಕಾಗತ್ತಾ? ಜೊತೆ ಇರಕ್ಕಾಗತ್ತಾ? ಇರಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅವನು ರಾಜ, ಇವನು ಹಾಳು ಅಲ್ವಾ? ಅವನ ಅರಸನು, ಇವ್ ಮನೆ ಕೆಲಸ ಮಾಡೋ, ಕೂಲಿ ಕೆಲಸ ಮಾಡುವಂತ ಮನುಷ್ಯನು ಜೊತೆಲೆ ಹೋಗಿ ಇರಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಅದೇ ರೀತಿಯಾಗಿ ದೇವರು ನಮ್ಮನ್ನ ನಡೆಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನ ಭೇದ ಭಾವನೆ ನೋಡಿದಾಗೆ ಅರಸನ ಜೊತೆಲಿ ನಮ್ಮನ್ನ ಇಟ್ಟುಕೊಂಡಂತ ದೇವರಾಗಿದ್ದಾನೆ. ರಾಜನ ಜೊತೆಲಿ ನಮ್ಮನ್ನ ಇಟ್ಟುಕೊಂಡಂತ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 7ನೇ ವಾಕ್ಯ ಓದಿ. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆಯಿಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ಸಾಕು. ಹಲ್ಲೆಲೂಯಾ. ಇಲ್ಲಿ ನೋಡಿ ಏನಾಯ್ತಂದ್ರೆ, ನಿನಗೆ ಗಟ್ಟಿಯಾಗಿ ಮೊರೆ ಇಡುತ್ತಾನೆ, ನನ್ನನ್ನು ಕರುಣಿಸಿ. ಯಾರಂತೆ ನಿಮ್ಗೆ ಸದುತ್ತ ಕೊಡೋದು? ಯಾರಿಗೆ ಮನಸ್ಸಿರ್ಬೇಕಂತೀನಿ? ಮೊರೆ ಇಡ್ಬೇಕಾಗಿರೋದು ಎಲ್ಲಿ? ಎಲ್ಲಿ? ದೇವರ ಸಮ್ಮುಖದಲ್ಲಿ, ಯೇಸು ಸ್ವಾಮಿ ಸಮ್ಮುಖದಲ್ಲಿ ನಾವು ಮೊರೆ ಇಡೋದಂದ್ರೆ ನಮ್ಗೆ ಸದುತ್ರವನ್ನು ಪಕ್ಕನ ಆತನೇ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ ಕೀರ್ತನೆ? ಇವಾಗ ಪ್ರಾರ್ಥನೆ ಮಾಡೋಣ. ಯಾರಂತ ನಮ್ಗೆ ಹೃದಯಕ್ಕೆ ಆಧಾರ, ನಮ್ಮ ಪ್ರಾಣಕ್ಕೆ ಆಧಾರ ಯಾರು? ನಮ್ಮ ಹೆಂಡತಿ, ಮಕ್ಕಳು, ನಮ್ಮ ಗಂಡ, ನಮ್ಮ ಪೊಲಿಟಿಕ ಯಾರು ನಮ್ಗೆ ಆಧಾರ? ಕರ್ತನಾದ ಯೇಸು ಕ್ರಿಸ್ತ ನಮ್ಗೆ ಪ್ರಾಣಕ್ಕೆ ಆಧಾರವಾಗಿದ್ದಾನೆ. ಹಲ್ಲೆಲೂಯಾ. ನಮ್ಗೆ ಅಪಾಯ ಸಮಯದಲ್ಲಿ ನಮ್ಮ ಗುಪ್ತ ಸ್ಥಳದಲ್ಲಿ ಅಡಗಿಡುವಂತ ದೇವರು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ರಾಜನ ಪಕ್ಕದಲ್ಲಿ ಒಬ್ಬರು ಮನುಷ್ಯ ಏನೋ ಸೈನಿಕನ ಮಲ್ಸ್ಕೊಳಕ್ ಇಷ್ಟಪಡೋದಿಲ್ಲ, ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ಜೊತೆಲಿ ಇಟ್ಕೊಳಕ್ ಇಷ್ಟಪಡ್ತಾ ಇದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಪ್ರಾರ್ಥನೆ ಮಾಡೋಣ ಎಲ್ಲರೂ ನೇರ ಮಾಡ್ಕೊಳ್ಳಿ.